ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಈ ಸಂದರ್ಭದಲ್ಲಿ ಇಲ್ಲಿ ಕೇಳಲ್ಪಡುವಂತ ವಾಕ್ಯವು ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಪ್ರಯತ್ನಗಳನ್ನ ಸಫಲಪಡಿಸುವ ಹಾಗೆ ಮಾತನಾಡು. ಯೇಸುವೇ, ನೀನು ಒಳ್ಳೆಯವನು, ಒಳ್ಳೆಯ ದೇವರಾಗಿದ್ದೀಯ, ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆಯಾ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾನೆ. ಯೇಸು ಕ್ರಿಸ್ತರ ನಾಮದಲ್ಲಿ ವಾಕ್ಯವೇ ಸತ್ಯ, ಸತ್ಯವೇ ವಾಕ್ಯ ಎಂಬುದಾಗಿ ನಂಬುತ್ತೇವೆ. ಯಾರು ವಾಕ್ಯವನ್ನು ಜಾಗರೂಕತೆಯಿಂದ ಕೇಳಿಸ್ಕೊಳ್ತಾರೋ, ಯಾರು ವಾಕ್ಯವನ್ನು ಎಚ್ಚರಿಕೊಳ್ಳೋರಾಗಿ ಕೇಳಿಸ್ಕೊಳ್ತಾರೋ, ಅವರ ಜೀವಿತವನ್ನ, ಅವರ ಕುಟುಂಬವನ್ನ ಆಶೀರ್ವಾದ ಮಾಡಲಿಕ್ಕೆ ಶಕ್ತಿಯುಳ್ಳ ಕರ್ತರಾಗಿದ್ದೀರಾ. ಯೇಸುವಿನ ನಾಮಕ್ಕೆ ನಾವು ಅಡ್ಡ ಬಿದ್ದು ಬೇಡಿಕೊಳ್ಳುತ್ತೇವೆ, ಆತ್ಮನ ಕಾರ್ಯಗಳನ್ನು ಮಾಡ್ರಿ, ಅಂಧಕಾರದ ಶಕ್ತಿ ಹೋಗಿಲಾಡಿಸ್ರಿ. ವಾಕ್ಯಕ್ಕೆ ತಡೆ ಮಾಡುವಂತ, ವಾಕ್ಯಕ್ಕೆ ಅಡ್ಡಿ ಮಾಡುವಂತ ಎಲ್ಲ ಅಡ್ಡಿಗಳನ್ನ ಯೇಸು ನಾಮದಲ್ಲಿ ಬಿಡುಗಡೆ ಕೊಡ್ರಿ. ಹಾಗೆ ಮಾಡ್ತಾರಂತ ನಂಬಿ ಮಹಿಮೆ ನಿಮಗೆ, ಘನತೆ ನಿಮಗೆ, ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಮೋಸೆ ಎಂತವನು ಗೊತ್ತಾ? ತನ್ನ ಜನರಿಗೋಸ್ಕರವಾಗಿ ಮಧ್ಯಸ್ಥಿಕನಾಗಿ ಕಣ್ಣೀರಿಟ್ಟು ಗೋಳಾಡಿ ದೇವರ ಮನಸ್ಸು ಬದಲಾಗುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿ. ದೇವರ ಮನಸ್ಸನ್ನೇ ಬದಲಾವಣೆ ಮಾಡಿದೆ. ಅವರೇ, ನಿನ್ನ ಮನಸ್ಸು ಬದಲು ಮಾಡ್ಕೋ, ಈ ಜನರು ನಾಶ ಮಾಡಬೇಡ. ಅಲ್ಲಿ 9 ವಚನ ಹೀಗೆ ಹೇಳ್ತದೆ, ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಂದ್ರೆ 9 ವಚನ ಹೀಗೆ ಹೇಳ್ತದೆ, ಇದಲ್ಲದೆ ಯೆಹೋವನು ಮೋಸೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವನು ಎಂಬುದಾಗಿ ದೇವರು ಹೇಳ್ತಾನೆ. ಅಂದರೆ ಜನರು ನಂಬಿಗಸ್ತರಾಗಿಲ್ಲ. ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದ್ರು ದೇವರವ್ರನ್ನ. ಅಲ್ಲಿ ಬಾನಿಸತ್ವದಲ್ಲಿದ್ರು, ಬಿಟ್ಟಿ ಕೆಲಸ ಮಾಡ್ತಾ ಇದ್ರು, ಭಯಂಕರವಾದಂಥ ಕಷ್ಟದಲ್ಲಿ ಪಡ್ತಾ ಇದ್ರು. ಅಂತ ಕಷ್ಟದಿಂದ ಬಿಡಿಸ್ಕೊಂಡು ಬಂದ್ರೆ, ಅಂತ ಕಷ್ಟದಿಂದ ಹೊರಗೆ ತಗೊಂಡು ಬಂದ್ರೆ ಇವ್ರು ನಂಬಿಗಸ್ತರಾಗಿ ಇರಬೇಕಾಗಿತ್ತು. ಆದರೆ ನಂಬಿಗಸ್ತರಾಗಿ ಅವ್ರು ಇರಲಿಲ್ಲ. ನಂಬಿಕೆ ದ್ರೋಹ ಮಾಡಿದ್ರು, ನಂಬಿಕೆಗೆ ಮೋಸ ಮಾಡಿದ್ರು. ಅವ್ರ ಕಷ್ಟ ಹೆಂಗಿತ್ತು ಗೊತ್ತಮ್ಮ? ವಿಮೋಚನೆ ಕಾಂಡದಲ್ಲಿ ನೋಡ್ತೇವೆ ನಾವು 4ನೇ 5ನೇ ಅಧ್ಯಾಯದಲ್ಲಿ, ಅವರ ಗೋಳು ನನಗೆ ಮುಟ್ಟಿದೆಪ್ಪ, ಹೋಗಿ ಬಿಡಿಸ್ಕೊಂಬ ಅಂತ ಹೇಳ್ತಾನೆ ದೇವರು ಮೋಸೆಗೆ. ಬಿಡಿಸ್ಕೊಂಡು ಬಂದ್ಮೇಲೆ ಇವರು ಮದ ಏರಿದ್ರಂತೆ. ಮದ ಏರಿ ದೇವರ ನಂಬಿಗಸ್ತರಾಗಿ ನಡ್ಕೊಳ್ಳಿಲ್ಲ, ಬಗ್ಗಲಿಲ್ಲ ದೇವರಿಗೆ. ನನಗೆಲ್ಲ ಇದೆ, ನಮಗೆಲ್ಲ ಬರ್ತಿದೆ ಎಂಬುದಾಗಿ ಗರ್ವದಿಂದ ಬಾಧೆ ಪಡುವಾಗ ದೇವರು ಹೇಳ್ತಾನೆ, ಇವ್ರನ್ನ ಭಸ್ಮ ಮಾಡ್ತೇನೆ ಅಂತ. ಮಾಡಿಬಿಡಿ ದೇವರೇ ಅಂದ ಮೋಸೆ. ಹಲೋ ಹಲೋ, ಇವರು ದೇವರ ಮಾತನ್ನು ಕೇಳ್ತಾ ಇಲ್ಲ, ಮೋಸೆ ಮಾತು ಕೂಡ ಕೇಳ್ತಾ ಇಲ್ಲ. ನಮ್ಮ ಮಾತು ಕೇಳಲಾರ್ದಾರ ನಾವೇನು ಅಂತೀವಿ? ದೇವ್ರಿನ ಒಳ್ಳೇದು ಮಾಡ್ಲಪ್ಪ ಅಂತೀವಮ್ಮ. ಶಿವಮ್ಮ ಹಾಳಾಗಿ ಹೋಗ್ಲಿ, ಸೂಪರ್ ನಮ್ಮಮ್ಮ, ಹಿಂಗೆ ಅಂತೀವಿ, ತಪ್ಪಿಲ್ಲ. ಹಂಗೆ ಅಲ್ಲ ನಂಬದ್ ನಾವು. ನನ್ನ ಮಾತು ಕೇಳುವಲ್ಲ ನೀನು, ನಡೆದು ಮಾಡ್ತಾ ಇಲ್ಲ ನೀನು, ನೀನು ಹಾಳಾಗಿ ಹೋಗ್ತೀಯ, ನಾಶ ಆಗಿ ಹೋಗ್ತೀಯ, ಹೆಂಗನ ಹಾಳು ಬಿದ್ದೋಗು, ಹೆಂಗನ ಬಾಯಿ ಬಿದ್ದೋಗು, ಊರು ಬಿದ್ದೋಗು, ಇನ್ನೇನು ಬಿದ್ದೋಗು, ಏನೇನೋ ಮಾತಾಡ್ತೇವೆ ನಾವು. ಆದರೆ ಮೋಸೆ ಹೇಳ್ತಾನೆ, ದೇವ್ರೇ ನಿನ್ನ ಮನಸ್ಸು ಬೇರೆ ಮಾಡ್ಕೋ ಸ್ವಾಮಿ, ಈ ಜನರನ್ನ ನಾಶ ಮಾಡಬೇಡ. ಒಂದು ವೇಳೆ ಇನ್ನು ಕೆಳಗಿನ ಬಂದರೆ, ಒಂದು ವೇಳೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಂದ ತೆಗೆದಾಕು ಪರವಾಗಿಲ್ಲ, ಈ ಜನರ ಮಾತು ನಾಶ ಮಾಡಬೇಡ ಅಂದರೆ ಮೋಸೆ ಅಂತ ನಂಬಿಕೆಸ್ತನು ಗೊತ್ತಾ? ತನಗೆ ತಾನು ನಷ್ಟವಾದರೂ ಇನ್ನೊಬ್ಬರಿಗೆ ನಷ್ಟ ಮಾಡುವನಲ್ಲ, ತನಗೆ ನಷ್ಟವಾದರೂ ಇನ್ನೊಬ್ಬರಿಗೆ ನಷ್ಟ ಮಾಡುವನಲ್ಲ ಅಂತ ನಂಬಿಕೆಸ್ತನು ಮೋಸೆ. ಹಲ್ಲೆಲೂಯಾ. ಸಂತ ನಂಬಿಗಸ್ತನಂದ್ರೆ ಇದ್ದೀರಾ? ನಿಮ್ನ ಇರಂಗ್ ಮಾಡ್ತೀನಿ. ನನಗೆಷ್ಟು ಬಾಧೆ ಗೊತ್ತಮ್ಮ, ಈ ವಾಕ್ಯವನ್ನು ಸುಮ್ಮನೆ ಏನು ಹೇಳಿ ಮುಗಿಸ್ಬೇಕು ಉದ್ದೇಶ ನಂದಲ್ಲ. ನಾನು ಹೆಂಗಿದ್ದೇನೆ ಇವತ್ತು, ಅದೇ ನನ್ನ ಪರೀಕ್ಷೆ. ನಿನಗೆಲ್ಲ ನನಗಿದು ವಾಕ್ಯ, ನಾನು ನಂಬಿದ್ದೇನೆ. ನೀವು ಹಂಗೆ ಅನ್ಕೊಂಡ್ರೆ ನಿಮ್ಮ ವಾಕ್ಯ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಇದು ಏನೋ ಪಾಸ್ಟ್ ಕೇಳ್ತಾನೆ ಬಿಡು, ನಾವು ಕೇಳ್ಬೇಕಂದ್ರೆ ನಿಮ್ಮ ದರಿದ್ರ ಬಿಟ್ಟು ಹೋಗೋದಿಲ್ಲ. ನಿಮ್ಮ ದರಿದ್ರ ನಿನ್ನ ಬಿಟ್ಟು ಹೋಗ್ಬೇಕಾ? ನೀವು ಆಶೀರ್ವಾದ ಹೊಂದಿಕೊಳ್ಬೇಕಾ? ಈ ವಾಕ್ಯಕ್ಕೆ ವಿಧೇಯತ್ವ ತೋರಿಸ್ರಿ, ನಂಬಿಗಸ್ತಿಕೆಯಲ್ಲಿ ಬನ್ರಿ. ದೇವರ ಕಾರ್ಯ, ದೇವರ ಆಶೀರ್ವಾದ ನೋಡ್ರಿ. ಇವಾಗ ಬಂದು ಸೆರಗು ಬಿಚ್ಚಿ ನಮ್ಮ ಇರಮ್ಮ, ವಾವ್ ಸೂಪರ್, ವೆರಿ ನೈಸ್, ಆಮೆನ್, ಹಲ್ಲೆಲೂಯಾ, ಜೋರ್ ಹಲ್ಲೆಲೂಯಾ.
ನಮ್ಮ ಮೋಸ ಎಂತ ನಂಬಿಗಸ್ತನ ಗೊತ್ತಾ? ಜನರಿಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ ಅವರಿಗಾಗಬೇಕಾದ ಕೇಡನ್ನ ತಪ್ಪಿಸು ದೇವರೇ ಎಂಬುದಾಗಿ ಗೋಳಾಡುವಂತ ನಂಬಿಗಸ್ತನ. ನಾವೇನಾದ್ರೂ ಪ್ರೇಯರ್ ಮಾಡಿದ್ರೆ, ಸ್ವಾಮಿ ನಮ್ಮನೆ ಬಂಗಾರ ತಗೊಂಡೋದ್ರೆ ನಾಶನ ಆಗೋಗ್ಲಪ್ಪ, ನಮಗೆ ಹೇಳಿದ ಮಾತು ಕೇಳಲ್ಲ, ಹಾಳಾಗೋಗ್ಲಪ್ಪ, ಹೆಂಗನ್ನ ಮಾಡಿ ಕೈಯನ್ನ ಕಾಲನ್ನ ಬಿದ್ದೋಗಂಗೆ ಮಾಡಪ್ಪ ಸ್ವಾಮಿ, ಹೆಂಗನ್ನ ಮಾಡಿ ಅವ್ರ ಬುದ್ಧಿ ಬರಂಗೆ ಮಾಡಪ್ಪ ಸ್ವಾಮಿ, ಹೆಂಗನ್ನ ಮಾಡಿ ಅವ್ರನ್ನ ಹೆಂಗನ್ನ ಮಾಡಪ್ಪ. ಅವಾಗ ಯೇಸು ಹೆಂಗೆ ಮಾಡ್ಬೇಕು ಹಂಗನ ಹೇಳ್ಕೊಡಮ್ಮ ಅಂತ. ಹಲ್ಲೆಲೂಯಾ. ಆದರೆ ಮೋಸ ಹೆಂಗೆ ಪ್ರೇಯರ್ ಮಾಡ್ದ ಅಲ್ಲಿ? ವಾಕ್ಯ ಚೆನ್ನಾಗಿ ಹೇಳ್ತದೆ ನೋಡ್ರಿ. ಆಗ 11ನೇ ವಚನ, ಆಗ ಮೋಸೆ ತನ್ನ ದೇವರ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪ ಮಾಡಿಕೊಂಡಿರುವುದೇಕೆ? ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಳಿ ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರ್ಕೊಂಡು ಹೋದ ಅಲ್ಲ, ಅವರನ್ನು ಬೆಟ್ಟದಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿದಂತೆ ನಿರ್ಮಲ ಮಾಡುವುದಕ್ಕೇ ಅವರನ್ನು ಕರ್ಕೊಂಡು ಹೋದನು ಎಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ರೋಷಾಜ್ಞೆಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ಯಾರು ಬೇರೆ ಮಾಡ್ಕೋ ಮನಸ್ಸು? ದೇವರ ಮನುಷ್ಯರ? ಇಲ್ಲಿ ಯಾರಿಗೆ ಹೇಳ್ತಾನೆ ಮನಸ್ಸು ಬೇರೆ ಮಾಡ್ಕೊ ಅಂತ? ಆ ಧೈರ್ಯ ನಿನಗೈತಾ? ನಿನ್ನ ಗಂಡಿಗಳಕ್ಕಾவது ಮನಸ್ಸು ಬೇರೆ ಮಾಡ್ಕೊಂಡು ನಿನಗೆ ಧೈರ್ಯ ಇಲ್ಲ. ನೀನು ತಾಳಿ ಕಟ್ಟಿ 1000 ಜನದಾಗ ಹೆಂಡ್ತಿಗೆ ಹೇಳಕ್ಕೆ ಧೈರ್ಯ ಇಲ್ಲ, ಅದು ಬಿಟ್ಬಿಡು ಹೋಗ್ಲಿ. ನೀನು ಎತ್ತು ಮಕ್ಕಳಿಗೆ ಹೇಳಕ್ಕೆ ಧೈರ್ಯ ಇಲ್ಲ ನಮಗೆ, ಆಯ್ತಾ? ಈಗ ಏನೀಗ ಅಂತಾರವರು, ಸಾಮಾನ್ಯ ಒಂದು ಮನುಷ್ಯನಿಗೆ ಹೇಳಕ್ಕಾಗಲ್ಲ, ಆದ್ರೆ ಮೋಸ ಯಾರು ಹೇಳಕತ್ತಾನಿಲ್ಲಿ? ಹಲೋ, ಏನಂತ ಹೇಳ್ತಾನೆ? ಆ ವಾಕ್ಯವನ್ನು ಓದ್ತಾನೆ ತಿರುಗಿ, ಗಮನಿಸ್ರಿ. ನೀನು ರೋಷಾಜ್ಞೆಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ಹಲ್ಲೆಲೂಯಾ. ಅಂದ್ರೆ ಎಷ್ಟು ನಂಬಿಗಸ್ತನಾಗಿರ್ಬೋದು ಈ ಮಾತು ಹೇಳ್ಬೇಕಂದ್ರೆ. ಒಂದ್ಸಾರಿ ಈ ವಾಕ್ಯ ಓದ್ತಾನೆ, ತಿರುಗಿ ಓದ್ತಾನೆ. ನನಗೆ ವಾಕ್ಯ ಧನಿಸುವಾಗ ರಿಪೀಟ್ ಓದ್ತಾನೆ. ಮನಸ್ಸು ಬೇರೆ ಮಾಡ್ಕೊಂತ ಯಾರಿಗೆ ಹೇಳ್ತಾನೆ ಇತ್ತಾನ? ಜರಗಿ ಅಂದ್ರೆ ದೇವ್ರ ಮನುಷ್ಯನ ಮಾತು ಕೇಳ್ತಾನ? ಯಾರು ನಂಬ್ತಾರೆ? ಯಾರು ಹೇಳಿದ್ರಿ ಕೇಳ್ತಾನಂತ? ಯಾರು ಹೇಳಿದ್ರಿ? ಭಯಪಡ್ಬೇಡ, ನೀ ಹೇಳಿದ ನಿಜ ಆದ್ರೂ ಕೈ ಎತ್ತಮ್ಮ. ಕುಂಬಳಿಗೆ ಕಾಳದ್ರೆ ಬಚ್ಚಿಕೊಳ್ಳೋದು ಬೇಡ. ಕೇಳ್ತಾನೆ ನಿಮ್ಮ ಮಾತು ದೇವರು? ನಂಬ್ತೀರಾ? ಖಂಡಿತ ಕೇಳ್ತಾನೆ, ಡೌಟ್ ಇಲ್ಲ ಅದರಾಗ, ಅನುಮಾನ ಪಡಬೇಡ್ರಿ. ನಿಮ್ಮ ಮಾತು ಕೇಳ್ತಾನೆ. ಯಾವಾಗ? ನೀನು ನಂಬಿಗಸ್ತಳಾಗಿ ಕರ್ತನ ವಾಕ್ಯದಂತೆ ನಡೆಯುವುದಾದರೆ ಆತನು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ ಬಳಿ ಬರಬೇಕಯ್ಯ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ ಬಳಿ ಬರಬೇಕಯ್ಯ. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಆಮೆನ್. ಹಲ್ಲೆಲೂಯಾ. ಇವತ್ತು ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಬೇಕಂದ್ರೆ ನೀನು ನಂಬಿಗಸ್ತನಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ನಂಬಿಗಸ್ತನಾಗಿರ್ಲಿಕ್ಕೆ ಪ್ರಯತ್ನ ಪಡು. ಮಾಡಿದ ತಪ್ಪು 100 ಇರ್ಬೋದು, ಅದರಲ್ಲೇ 101ಕ್ಕೆ ಹೋಗಬೇಡ. ಮಾಡಿದ ತಪ್ಪು 100 ಇದ್ದಾವೆ ಅಂತೇಳಿ 101ಕ್ಕೆ ಕಾಲಿಡಬೇಡ. 100ಕ್ಕೆ ಪೊಲೀಸ್ ಸ್ಟಾಪ್ ಇಟ್ಟು ರಿಟರ್ನ್ ಬಾ. ಸ್ವಾಮಿ, ಇಲ್ಲಿವರೆಗೆ ತಪ್ಪಾಗಿತ್ತು, ಇನ್ಮೇಲೆ ತಪ್ಪು ಮಾಡಕ್ಕೆ ಹೋಗುವುದಿಲ್ಲ ಸ್ವಾಮಿ, ತೀರ್ಮಾನ ತೆಗೆದುಕೋ. ಇಲ್ಲಿ ಮೋಸ ಹೇಳ್ತಾನೆ, ನಿನ್ನ ಮನಸ್ಸನ್ನು ಬೇರೆ ಮಾಡಿಕೋ. ಮಾಡಿಕೊಂಡ ಬೈಬಲಲ್ಲಿ, ಮಾಡಿಕೊಂಡನ ವಾಚನ 14ರಲ್ಲಿ. ಹಾಗೆ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನ, ವಾವ್, ಚಪ್ಪಲ್ ದೊಡ್ಡನ ಗಸ್ತಿ ಗಟ್ಟಿಯಾಗಿ ಜೋರಾಗಿ. ಹಲ್ಲೆಲೂಯಾ.
ಏನು ಹಲ್ಲೆಲೂಯ. ನಮ್ಮ ದೇವರು ನಂಬಿಗಸ್ತರನ್ನ ಕಾಯುವ ದೇವರು, ನಂಬಿಗಸ್ತರನ್ನ ಕೈ ಬಿಡುವ ದೇವರಲ್ಲ. ನಂಬಿಗಸ್ತನಾಗಿ ನಡೆ. ಮೋಸೆ ನಂಬಿಗಸ್ತನಾಗಿ ಜನರಿಗೋಸ್ಕರ ಮಧ್ಯಸ್ಥಿಕನಾಗಿ ಪ್ರಾರ್ಥನೆ ಮಾಡಿದನು. ಅಂತ ನಂಬಿಗಸ್ತನು. ಇವತ್ತು ನಿನ್ನ ಮಕ್ಕಳಿಗಾಗಿ ನೀನು ಮಧ್ಯಸ್ಥಿಕೆ ತಗೊಂಡು ಪ್ರೇಯರ್ ಮಾಡ್ತಾ ಇದೀಯಾ? ನಿನ್ನ ಗಂಡನಿಗಾಗಿ ಮಧ್ಯಸ್ಥಿಕೆ ತೆಗೆದುಕೊಂಡು, ನನ್ನ ಗಂಡ ಹಿಂಗಿದ್ದಾನೆ ಸ್ವಾಮಿ, ಆತನ ಮನಸ್ಸು ಬದಲಾಯಿಸಪ್ಪ, ಕುಡಿದು ಹಾಳಾಗ್ತಾ ಇದ್ದಾನೆ, ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ, ಆತನ ಮನಸ್ಸು ಬದಲಾಯಿಸಪ್ಪ ದೇವರೇ, ನೀನು ಪ್ರಾರ್ಥನೆ ಮಾಡ್ತೀಯ ಮಧ್ಯಸ್ಥಿಗಳಾಗಿ? ನಿನ್ನ ಮೂರಲ್ಲಿ ಅನೇಕರು ಯೇಸು ನಂಬಿಕೊಂಡಿಲ್ಲ, ಅವರಿಗೆ ಮಧ್ಯಸ್ಥಿಗಳಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಅದರ ಜವಾಬ್ದಾರಿ ಯಾರ್ದು? ಬೇರೆ ದೇಶದವ್ರದಲ್ಲ, ಬೇರೆ ಊರವ್ರದಲ್ಲ, ನಿನ್ನ ಪಕ್ಕದ ಮನೆ ಜವಾಬ್ದಾರಿ ಅದು ನಿನ್ನದಾಗಿದೆ. ಹಲ್ಲೆಲೂಯ. ಕೈಗಳಿತಾರೆ ಹಲ್ಲೆಲೂಯ. ಇನ್ನು ಜೋರು ಹಲ್ಲೆಲೂಯ. ನೀನ್ ಮೋಸ ಎಂತವನು ಗೊತ್ತಾ? ಇಸ್ರಾಯೇಲ್ ಜನರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವಂತ. ನೋಡ್ರಿ, ನನಗೆ ಯೋಚನೆ ಅಂದ್ರೆ, ಮೋಸೆ ದೇವ್ರ ಮನಸ್ಸನ್ನು ಬದಲಾಯಿಸ್ಬಿಟ್ಟು ಹೆಂಗ್ ಮಾಡಿರ್ಬೋದು ಆತನ? ನಾವು 9 ತಿಂಗಳು ಎತ್ತಿ ಬೆಳೆಸಿ ಸಾಕಿ, ಅವರು ಕೈ ಮುಗಿತು ಅಂದ್ರು, ಕಾಲು ಮುಗಿತು ಅಂದ್ರು, ತಲೆ ನೆಟ್ಕೊಳ್ತು ಅಂದ್ರು ಮಾತು ಕೇಳಲ್ಲ ನಾಳೆ ಅವರು. 4 ಜನ ದಾಟಾಗಿಬಿಡ್ತಾರೆ. ಅದು ದೇವರು ಮೋಸ ಮಾತು ಹೆಂಗೆ ಕೇಳಿರ್ಬೇಕು ಅಂತ ನನಗೆ ಯೋಚನೆ. ಅಂದ್ರೆ ಮೋಸ ಎಷ್ಟು ನಂಬಿಗಸ್ತನಾಗಿದ್ದಾನೆ ದೇವರಿಗೆ. ನಿನ್ನ ಮಾತು ನೆರವೇರ್ಬೇಕಾ? ನೀನು ಅಂದುಕೊಂಡ ಕಾರ್ಯ ಸಫಲವಾಗಬೇಕಾ? ನಾನು ಕನ್ನಡ ನಿಮ್ಗೆ ಅರ್ಥ ಆಗ್ತದ? ನೀನು ಅಂದುಕೊಂಡ ಕಾರ್ಯ ನೆರವೇರ್ಬೇಕಾ? ಆದರೆ ನೀನೇನು ಮಾಡಬೇಕಾ? ಯಾರಿಗೆ ನಂಬಿಗಸ್ತರಾಗಿರು? ದೇವರಿಗೆ ನಂಬಿಗಸ್ತರಾಗಿರು. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಆ ದೇವರಿಗೆ ಯಾವಾಗ ನಂಬಿಗಸ್ತ ನಡೀತೀಯೋ ಆವಾಗ ನಿನ್ನ ಕುಟುಂಬದಲ್ಲಿ ದೇವರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆಮೇನ್. ನೋಡೋರ ಕಣ್ಣಿಗೆ ಒಂದು ನಟನೆ ನಂಬಿಗಸ್ತಕ್ಕೆ ಬೇಡ, ಆಕ್ಷನ್ಗೋಸ್ಕರ ನಂಬಿಗಸ್ತಕ್ಕೆ ಬೇಡ, ದೇವರಿಗೆ ನಂಬಿಗಸ್ತನಾಗಿರು. ಮತ್ತು ಮುಂದುವರಿಯೋಣ. 33ನೇ ಅಧ್ಯಾಯ 11ನೇ ವಚನದಲ್ಲಿ, ಅಲ್ಲೇ ಸ್ವಲ್ಪ ಮುಂದೆ ನೋಡಿರಲ್ಲಿ ಅಲ್ಲೊಂದು ಮಾತಿದೆ, ಇನ್ನೊಂದು ಮಾತಿದೆ. ಮನುಷ್ಯನೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವೆನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮೋಶೆ ಅಂತ ನಂಬಿಗಸ್ತನ ಗೊತ್ತಾ? ದೇವರೊಂದಿಗೆ ನೇರವಾಗಿ ಮಾತಾಡುವಂತ ನಂಬಿಗಸ್ತನು. ಮುಖಾಮುಖಿಯಾಗಿ ಮಾತಾಡ್ತಾನೆ ದೇವರ ಸಂಗಡ. ಇದು ಕೇಳೋದು ಕರ್ತನೇ ಸ್ತೋತ್ರ. ಇವಾಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾನೆ. ನಿಮ್ದು ಅಡಿಗೆ ರೂಮ್ ಇದೆ ಮನೆಯಲ್ಲಿ, ಇದೆಯಾ? ಅಡಿಗೆ ರೂಮ್ ಇದೆಯಾ? ಬೆಡ್ರೂಮ್ ಇದೆ, ಇದವಾ? ಆ ಬೆಡ್ರೂಮ್ ಅಲ್ಲಿ ಗಾಡ್ರೇಜ್ ಇದೆ. ಮಾತಾಡ್ರಿ, ನಾನು ಬರಲ್ಲ. ಗಾಡ್ರೇಜ್ ಇದೆ. ಆ ಗಾಡ್ರೇಜ್ ಅಲ್ಲಿ ಸೀಕ್ರೆಟ್ ಲಾಕರ್ ಇದೆ. ಮಾತಾಡಲ್ರಿ? ಅದ್ರಾಗ ಏನಿಡ್ತೇವೆ? ಟಮಾಟೆ ಹಣ್ಣು, ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಶೋಮ ಏನಿಡ್ತೀವಿ ಅದ್ರಾಗ? ಬೆಲೆ ಬಾಳುವಂತ ವಸ್ತು ಇಡ್ತವೆ. ಬಂಗಾರ ಇರ್ಬೋದು, ದುಡ್ಡು ಇರ್ಬೋದು, ಅಲ್ಲ, ಅಂಥವನ್ನಿಡ್ತವೆ. ಆ ಗಾಡ್ರೇಜ್ ಬಳಿಗೆ ಬೆಡ್ರೂಮಿಗೆ ಬಂದವರೆಲ್ಲರೂ ಕರ್ಕೊಂಡು ಹೋಗ್ತೀರಾ? ಕೆಲವ್ರನ್ನ ಮಾತ್ರ ಕರ್ಕೊಂಡು ಹೋಗ್ತೀರಾ? ಎಲ್ಲರನ್ನ? ನಿಮ್ಮ ಸಣ್ಣಮ್ಮ, ನಿಮ್ ದೊಡ್ಡಮ್ಮ, ನಿಮ್ಮ ಫ್ರೆಂಡು, ಅಂಡು ಮಂಡು ದಂಡು ಉಂಡು, ಎಲ್ಲರನ್ನ ಮನೆ ಬಾಗಿಲ ಹತ್ರ ಕರಿತೇವೆ, ಎಲ್ಲರನ್ನ ಹಾಲ್ ಹತ್ರ ಕರಿತೇವೆ, ಪರವಾಗಿಲ್ಲ. ಎಲ್ಲರನ್ನ ಅಲ್ಲೇ ಚೇರ್ ಹಾಕಿ, ಸೋಫಾ ಹಾಕಿ, ಚಾಪೆ ಹಾಕಿ ಕೂರಿಸ್ತೇವೆ, ಊಟ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಅಲ್ಲಿಂದ ಸರಿ ಹೋಗಿ ಬರ್ತೀರಾ? ಸರಿ ನಡೆ ಅಂತೇವೆ. ಬಾ ಸಣ್ಣಮ್ಮ, ಬಾ ಸಣ್ಣಮ್ಮ, ನಾನು ತಂದುಬಿಟ್ಟಿನಿ, ಇದಾಗ ಇಟ್ಬಿಟ್ಟು ನೋಡಿ ಸಣ್ಣಮ್ಮ ಅಂತ ತೆಗೆದು ತೋರಿಸ್ತೀರಾ? ಹಲೋ, ಹಲ್ಲೆಲೂಯ. ಒಂದು ವೇಳೆ ತೋರಿಸ್ಕೊಂಡು ಎಲ್ಲಿ ತೋರಿಸ್ತಾರೆ ಗೊತ್ತಾ? ಆ ಗಾಡ್ರೇಜ್ ತಗೊಂಡು ಬಂದು ಅದ್ರ ಗಾಡಿದ ಒಳಗಿಂದ ಹಾಲಲ್ಲಿ ಕುಂದಿಸ್ಕೊಂಡು ನೋಡಿಸ್ತಾರೆ ಅವರಿಗೆ. ನೀವು ಇಡೋ ಜಾಗ ಮಾತ್ರ ತೋರಿಸಲ್ಲ ಅವರಿಗೆ. ಒಂದೇಳು ತೋರಿಸಿದ್ರೆ ಯಾರಿಗೆ ತೋರಿಸ್ತಾರೆ? ನಮ್ಮ 4 ಜನ ಹೇಳ್ದಂಗೆ
ಕೆಲವರು ಗಂಡ ಗೊತ್ತಿಲ್ಲ ದುಡ್ಡು ಬಚ್ಚಿಕಂತಾರಮ್ಮ. ಅಸಲಿಲ್ಲ ಅಂತ ಗಂಡಿಗೆ ಸಾಲ ಕೊಡ್ತಾರೆ ಇವರು. ನಗ್ತೀರಂದ್ರೆ ನೀವು ಹಂಗೆ ಮಾಡಿರ್ತೀರ ಅನ್ಕೊಳ್ತೀನಿ ನಾನು. ನೀವು ನಗ್ತಾ ಇದ್ದಾರೆ ಅಂದ್ರೆ ನನಗೆ ಡೌಟ್ ಬಂದಿದ್ದೇನೆಂದ್ರೆ ನೀವು ಹಂಗೆ ಮಾಡಿರ್ತೀರಿ ಯಾವಾಗ ಒಂದ್ಸಾರಿ. ನಿಮ್ಮ ದುಡ್ಡೇ ಕೊಟ್ಟು ನಾನು ಅಯ್ಯಕ್ಕಂದ ಇಸ್ಕೊಂಬಂದೆ, ಪಕ್ಕದ ಮನೆ ಸಣ್ಣ ಮಂದಿ ಇಸ್ಕೊಂಬಂದೆ, ಕೊಡ್ಬೇಕು ನೋಡು ಮತ್ತೆ. ಹಂಗೆ ಮಾಡಿದ್ರೆ ಗೆದ್ದಿರಿ ನೀವು ಮಾಡಿ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತೆ ಎಲ್ಲಿ ನಂಬಿಗಸ್ತಿಕೆ, ಎಲ್ಲಿ ನಂಬಿಗಸ್ತಿಕೆ? ಮೋಸ ಹೆಂಗ್ ಮಾತಾಡ್ತಾನೆ ದೇವರ ಹತ್ರ? ಏನು ಕಲ್ಮಸಿಟ್ಕೊಂಡಲ್ಲ ದೇವರ ಹತ್ರ ಮೋಸ ಏನ್ ತಪ್ಪು ಮಾಡಿದ್ರು ಯಥಾರ್ಥವಾಗಿ ಮಾತಾಡ್ತಾ ಇದ್ದಾನೆ. ಮೋಸ ಏನ್ ಮಾಡಿದ್ರು ನೇರವಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಇನ್ನು ಜನ ಹಲ್ಲೆಲೂಯಾ. ನಾನು ಒಂದು ಸಾರಿ 3 ವರ್ಷ ಕೆಳಗೆ ಕೇಳಿಸ್ಕೊಂಡ ಬಾಮ್ಮನ ಹತ್ರ, ಹೆಸರೇಳಲ್ಲ, ಗಂಡಿಗೆ ಬಡ್ಡಿ ಕೊಟ್ಟಳಮ್ಮ ಅಮ್ಮ. 20,000 ಕೊಟ್ಟು ಬಡ್ಡಿ ಇಸ್ಕೊಂಡಾಳೆ. ಯಾರು ತಾಗ ಬಡ್ಡಿ? ಆಯಪ್ಪನ ದುಡ್ಡು ಎಮ್ಮ ಕೊಟ್ಟನು ಪಾಪ. ಅದು ಇದು ಹೇಳಿ ಚಾರ್ಚೆ ಬಿರ್ಚಿ ಮಾಡಿ ಪಾರ್ಶ ಮಾಡಿ ಪಾಪ ಗಂಡಿಗೆ ಏನೋ ಸಮಸ್ಯೆ ಬಂದಂತಂದಿದ್ದೆ. ನಾನು ಆಯ್ಕಂತ ಇಸ್ಕೊಂಬರ್ತೀನಿ, ಕೊಡ್ಬೇಕು ನೋಡು ಮತ್ತೆ. ಆಯ್ತು ಪಾಪ ಇದು ಗೊತ್ತಿಲ್ಲ ಅಮಾಯಕ. ಇಸ್ಕೊಂಡ ಮೇಲೆ ತಿಂಗಳ ಬಡ್ಡಿ ಕೇಳ್ತಾಳೆ ಅಮ್ಮ, ಬಡ್ಡಿ ಕೇಳ್ತಾಳೆ ಅಮ್ಮ. ಈತನ ಕಾಟ ಈ ಊರ ಸಾಲಕ್ಕೆ ಫಸ್ಟ್ ಮನೆ ಸಾಲ ತೀರ್ಸ್ಬೇಕಪ್ಪ. ಹಲ್ಲೆಲೂಯಾ. ಇಳಿದಿರಾ ನಂಬಿಗಸ್ತಕ್ಕೆ ಎಲ್ಲಿ? ಆದರೆ ನಮ್ಮ ಮೋಸ ಅಂತ ನಂಬಿಗಸ್ತನಲ್ಲ, ಎಂಥವನಂತ ವಾಕ್ಯ ಹೇಳ್ತದೆ ನೋಡಿ ಚೆನ್ನಾಗಿ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಸೆ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಸೆ ಪಾಳೆಗೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರಿಯಲ್ಲಿಯೇ ಇದ್ದನು. ಅದರ ಬಳಿಯಿಂದಲೇ ಹೋಗಲೇ. ಹಲೋ ಹಲ್ಲೆಲೂಯಾ. ಯೆಹೋಶುವನಲ್ಲಿದ್ದಾನೆ. ಅದಕ್ಕೆ ಮೋಸೆ ಸತ್ತ ಮೇಲೆ ಮೋಸೆ ಜವಾಬ್ದಾರಿ ಯಾರ ಕೈಲಿ ಕೊಟ್ಟ ದೇವರು? ಯಾಕೆ ಮೋಸೆ ಮಕ್ಕಳಿರ್ಲಿಲ್ವಾ? ಇದ್ರು, ಮಕ್ಕಳಿದ್ರು. ಮಕ್ಕಳ ಕೈಯಲ್ಲಿ ಮೋಸೆ ಸೇವೆ ಕೆಲಸವನ್ನ ಕೊಡಲಿಲ್ಲ. ಯಾಕಂದ್ರೆ ಮಕ್ಕಳ ನಂಬಿಗಸ್ತರಾಗಿರಲಿಲ್ಲ. ಆದರೆ ಮೋಸೆ ಹೆಂಗೆ ದೇವರಿಗೆ ನಂಬಿಗಸ್ತನಾಗಿದ್ದನೋ, ಯೆಹೋಶುವನು ಕೂಡ ಮೋಸೆಗೆ ಅಷ್ಟು ನಂಬಿಗಸ್ತನಾಗಿ ನಡೆದನು. ಯೆಹೋಶುವನು ಅಷ್ಟು ನಂಬಿಕೆಗಳನ್ನು ನಡೆದನು. ಆಮೆನ್. ಹಲ್ಲೆಲೂಯಾ. ಇನ್ನು ಬಿಡು, ಹಲ್ಲೆಲೂಯಾ. ನಿನಗೇನಾದರೂ ದೇವರೊಂದು ಕೆಲಸ ಕೊಟ್ಟನಂದ್ರೆ ಅದನ್ನು ನಂಬಿಗಸ್ತಿಕೆಯಿಂದ ಮಾಡು. ಅದಕ್ಕೆ ಹೇಳ್ತಾನೆ, ನೀನು ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾಗಿದ್ರೆ ಬಲ ನಂಬಿಗಸ್ತನದ ಒಳ್ಳೆ ಆಳು ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಾವು ದೇವರದ್ದು ಏನಾದರೂ ಪಡ್ಕೋಬೇಕಂದ್ರೆ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಅರ್ಥ ಆಯ್ತಮ್ಮ? ಹಲೋ ಹಲ್ಲೆಲೂಯಾ. ಜೋರು ಹಲ್ಲೆಲೂಯಾ. ಎಷ್ಟು ಜನ ದೇವ್ರ ನಂಬಿಗಸ್ತರಾಗಿರ್ತೀರಿ? ಇರ್ತೀರಾ? ನಂಬರ್ 1 ಮೋಸೆ ಎಂಥವನಾಗಿದ್ದನು? ದೇವರ ಕರೆಗೆ ವಿಧೇಯತ್ವ ತೋರಿಸುವಂತ ನಂಬಿಗಸ್ತ. ನಂಬರ್ 2 ದೇವರ ವಾಕ್ಯಕ್ಕೆ ವಿಧೇಯನಾಗುವಂತ ನಂಬಿಗಸ್ತ. ನಂಬರ್ 3 ದೈವ ಜನರಿಗೋಸ್ಕರ ಮಧ್ಯಸ್ಥಕನಾಗಿ ಪ್ರಾರ್ಥನೆ ಮಾಡುವಂತ ನಂಬಿಗಸ್ತನು. 4 4 ಆದ್ವಾ? 1 ಹೇಳ್ರಿ. ದೇವರ ಕರೆಗೆ 2 3 ನೀತಿಯಿಂದಲೇ ಜೀವನಿಸಿದನು. ವೆರಿ ಗುಡ್. 4 ಜನರಿಗೋಸ್ಕರ ಮಧ್ಯಸ್ಥಕನಾಗಿ ಪ್ರಾರ್ಥನೆ ಮಾಡುವಂತ ನಂಬಿಗಸ್ತನು. 5 ಮೋಸೆಯೊಂದಿಗೆ ದೇವರೊಂದಿಗೆ ಮೋಸೆ ಮುಖಾಮುಖಿಯಾಗಿ ಮಾತನಾಡುವಂತ ನಂಬಿಗಸ್ತನು. ಆಮೆನ್.
ಎರಡನೇ ವ್ಯಕ್ತಿಯ ಬಗ್ಗೆ ನಾವು ಹೋಗೋಣ. ಇನ್ನು ಸಮಯ ಭಾಳ ಇದೆ, ಇನ್ನು ಅರ್ಧ ಗಂಟೆ ಆಗಿದೆ, ಇನ್ನು ಮುಕ್ಕಾಲು ಗಂಟೆ ಇದೆ ನನಗೆ ವಾಕ್ಯ ಹೇಳಕ್ಕೆ. ಹಲ್ಲೆಲೂಯಾ. ಆತನ ಯಾರು? ದಿನಕ್ಕೆ 3 ಸಾರಿ ಉಂಡು ಮಕ್ಕಮ್ಮನ, ಯಾರು ಕುಡಿದ್ರೆ ಕುಡಿದು ಮಕ್ಕಮ್ಮನ, ಯಾರು ಕರೆದ್ರೆ ಹೋಗಿ ತಿಂದು ತಿರುಗಾಡೋನು. ಮೋಸ ಎಂತವನು? ಅಲ್ಲ ಸಾರಿ, ದಾನಿಯೇಲ್ ಎಂತವನು? ದಿನಕ್ಕೆ 3 ಸಾರಿ ತಿಂದು ಮಕ್ಕಮ್ಮನ. 6 ಜನ ದಾನಿಯೇಲನ ಜೀವನದಲ್ಲಿ ನಾವು ನೋಡಿದ್ರೆ ನಿಜವಾಗ್ಲೂ ಪ್ರೇರೆ ನಾವು ಹೆಂಗಿದೆ ಗೊತ್ತಾ? ಇನ್ನು ಸ್ಟಾರ್ಟು ಈ ಡಿಸೆಂಬರ್ ದಾಟಿದ್ರೆ ಊರ ದೇವರುಗಳು ಸ್ಟಾರ್ಟ್ ಆಗ್ತಾವ, ಹೋಗ್ತಾನೆ ಇರ್ತಾರ. ಏನು ಮಾಡುವ ಸಾಲ ಅಂತ ಮೈ ಕೇರಿತಿರ್ತಾರ. ದಾನಿಯೇಲ್ ಅಂತವನಲ್ಲ. ಯಾರು ಕರೆದ್ರೆ ಹೋಗಿ ಅವ್ರ ಜೊತೆ ಕುಡಿದು, ಯಾರು ಕರೆದ್ರೆ ಅವ್ರ ಜೊತೆ ತಿಂದು ತಿರುಗಾಡನಲ್ಲ ದಾನಿಯೇಲನು. ದಿನಕ್ಕೆ 3 ಸಾರಿ ತಿಂದು ಗೊರಕೆ ಓಡೋಣ ದಾನಿಯೇಲನಲ್ಲ. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡೋಂಥ ವ್ಯಕ್ತಿ ದಾನಿಯೇಲನು. ಎಲ್ಲ ಕೇಡಿನ ಕೃತ್ಯಗಳಿಂದ ದೂರ ಹೋಗುವಂಥ ವ್ಯಕ್ತಿ ದಾನಿಯೇಲನು. ವಾಕ್ಯ ಓದೋಣ, ದಾನಿಯೇಲ ಪುಸ್ತಕ ತೆಗೆಯೋಣ. ಪ್ರೈಸ್ ದ ಲಾರ್ಡ್. ದಯಾರ್ವೇಶ ಅನ್ನುವಂಥ ರಾಜನ ಆಳ್ವಿಕೆಯಲ್ಲಿ ಆ ಬಾಬುಲೋನ್ ದೇಶದಲ್ಲಿ ಆ ದಾನಿಯೇಲನು ನಂಬಿಗಸ್ತನಾಗಿದ್ದಂತೆ. ಯಾರಿಗೆ ನಂಬಿಗಸ್ತನಾಗಿದ್ದನೋ? ದೇವರಿಗೆ ಒಂದೇ ಅಲ್ಲ, ಅಲ್ಲಿರುವ ರಾಜನಿಗೂ ಸಹ ಅವನು ನಂಬಿಗಸ್ತನಾಗಿದ್ದನು. ಒಂದು ದೇವರ ನಂಬಿಗಸ್ತನಾಗಿದ್ದನು ಮೊದಲು, ಎರಡನೇದಾಗಿ ಅಲ್ಲಿ ಆಳ್ವಿಕೆ ಮಾಡುವಂತ ರಾಜನಿಗೆ ನಂಬಿಗಸ್ತನಾಗಿದ್ದನು. ಅವನ ತಪ್ಪು ಹೊರಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು. ಹಿಂಗಾದ್ರೂ ಮಾಡಿ ಮತ್ತೆ ತಪ್ಪು ಹೊರಿಸ್ಬೇಕು. ರಾಜ ಇವನ್ನೇ ಮೆಚ್ಕೊಳ್ತಾ ಇದ್ದಾನೆ, ರಾಜ ಇವನ್ನೇ ಸಭಾಯ್ ಸಂತಾನೆ, ನಮ್ಮನ್ನು ಸಭಾಯ್ ಸಂತ ಇಲ್ಲ ಎಂಬುದಾಗಿ ತಪ್ಪು ಓರಿಸುವುದಕ್ಕೆ ಪ್ರಯತ್ನ ಪಟ್ರಂತಲ್ಲಿ ವಾಕ್ಯ. ಇವತ್ತು ನಿನ್ನ ಮೇಲೆ ತಪ್ಪು ಓರಿಸಲಿಕ್ಕೆ ಪ್ರಯತ್ನ ಪಡ್ಬೋದು. ನೀನು ನಂಬಿಗಸ್ತನಾಗಿದ್ದರೆ ನಿನ್ನ ಪರವಾಗಿ ದೇವರೇ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ, ಜೋರಿ ಹಲ್ಲೆಲೂಯಾ. ನೀನು ನಂಬಿಗಸ್ತನಾಗಿದ್ದ ನಿನ್ನ ಪರವಾಗಿ ದೇವದೂತರೇ ಹಿಡಿದು ಬರ್ತಾರೆ ಕೆಳಗಡೆ. ದಾನಿಯೇಲ್ ಎಂತವನಾಗಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಓರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಓರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನೋ. ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಗಂಟೆಗೊಂದು ಹುಡುಕ್ತಾರೆ, ಹೆಜ್ಜೆಜ್ಜಿಗೊಂದು ಹುಡುಕ್ತಾರೆ, ಕುಂತರ ಹುಡುಕ್ತಾರೆ, ನಿಂತರ ಹುಡುಕ್ತಾರೆ, ಹೋದ್ರೆ ಹುಡುಕ್ತಾರೆ, ಬಂದ್ರೆ ಹುಡುಕ್ತಾರೆ. ಹುಡುಕಲಿ ಹೇಳ್ರಿ, ಹುಡುಕಾರಲ್ಲ ಹುಡುಕಲಿ. ನಾನು ಮಾತ್ರ ಹಿಂಗೆ. ಹೆಂಗೆ ಅದು? ಹೆಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿದ್ರೆ ಮುಂದಕ್ಕೆ ನೀವು ಹೇಳ್ಬೇಕಾದ್ನ. ನಾನು ಮಾತ್ರ ಹೆಂಗಿರ್ತೇನೆ? ನೀವು ಏನ್ ಬೇಕಾದ್ರೆ ಮಾಡ್ರಿ, ನಮ್ಮ ನಂಬಿಗಸ್ತಕ್ಕೆ ನಾವು ಕಳ್ಕೊಳಕ್ ಹೋಗ್ಬಿಡ್ರಿ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರು. ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರು. ದಾನಿಯೇಲನಿಗೆ ನಷ್ಟವಾಯ್ತಲ್ಲಿ. ಏನು ನಷ್ಟವಾಯ್ತು? ಅವನು ತಗೊಂಡು ಸಿಂಹದ ಬೋನಲ್ಲಿ ಹಾಕಿದ್ರು. ಅವನು ಕಳವಳ ಪಟ್ಟಣ, ದಿಗಿಲ್ ಪಟ್ಟಣ. ರಾಜನೇ, ದಾನಿಯೇಲ ಬಂದು ಕರಿತಾನೆ ರಾಜನು. ದಾನಿಯೇಲನೇ ಚೆನ್ನಾಗಿದೆಯೇನಪ್ಪ ಅಂದ್ರೆ, ನೀನು ಅವ್ರ ಮಾತು ಕೇಳಿ ನನ್ನ ಬೋನ ಹಾಕಿ ಹೋಗು ಅಂತ ಹೇಳ್ತಾನ. ಹಂಗೆ ಹೇಳ್ತಾನ? ಎಲ್ಲಿದ್ದೀರಾ? ದಾನಿಯೇಲ ಹಂಗೆ ಹೇಳ್ತಾನ? ಹಲ್ಲೆಲೂಯಾ. ಈ ವಾಕ್ಯ ಹೋಗಿದ್ದು ಒಂದೊಂದು ಕಥೆ ಹೇಳ್ತಾನೆ. ನೀವು ನೋಡ್ರೆ ಕಥೆ ಹೇಳ್ಬೇಕು ಅನಿಸ್ತದೆ. ಒಂದು ಊರಲ್ಲಿ ಒಂದು ಚರ್ಚ್ ಇದೆ. ಏನಿದೆ? ಕಥೆ ಕೇಳಕ್ಕೆ ಎಷ್ಟು ಜನರಿಗೆ ಇಷ್ಟ? ಆ ಚರ್ಚಿಗೆ ಎಲ್ಲ ಜನರು ಚರ್ಚಿಗೆ ಬರ್ತಾ ಇದ್ದಾರೆ. ಅದರಲ್ಲಿ 4 ಜನ ಒಳ್ಳೆಯವರಿದ್ದಾರೆ. ಎಷ್ಟು ಜನ ಇದ್ದಾರೆ? ಬಹಳ ಒಳ್ಳೆಯವರು. ಫಾಸ್ಟ್ ಏನು ಕೆಲಸ ಹೇಳಿದ್ರು ಅದನ್ನ ಮಾಡ್ತಾರೆ ಅವರು. ನೀರು ತಗೊಂಬ ತರ್ತಾರೆ, ಕಸ ಹೊಡಿತಾರೆ, ಕೆಲಸ ಮಾಡು ಮಾಡ್ತಾರೆ, ಆಡಾಡು ಆಡ್ತಾರೆ,
ಆರಾಧನೆ ಮಾಡು, ಮಾಡ್ತಾರೆ. ಕಾಣಿಕೆ ಕೊಡು, ಕೊಡ್ತಾರೆ. ದಶಮ ಕೊಡು, ಕೊಡ್ತಾರೆ. ಎಲ್ಲ ಮಾಡ್ತಾರಂತೆ, ಎಲ್ಲ ಮಾಡ್ತಾರಂತೆ. ಅವ್ರಿಗೆ ಆಶೀರ್ವಾದ ಹೆಚ್ಚೆಚ್ಚು ಹೆಚ್ಚೆಚ್ಚು ಬರಕತ್ತ. ಹಲೋ, ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ. ಮತ್ತೆಲ್ಲ ಮಾಡಿದ್ರೆ ಬರ್ಬೇಕಾ ಬರಬಾರ್ದಮ್ಮ? ಬರ್ಬೇಕು. ಒಂದು ಸಾರಿ ಅವನ ಕನಸಲ್ಲಿ ಒಂದು ಸ್ವರ ಬಂದಂತೆ, ನೋಡಪ್ಪ ನೀನು ಚರ್ಚಿಗೆ ಹೋಗು, ನಾನು ಅಡ್ಡಿ ಮಾಡಲ್ಲ. ನೀನು ಪ್ರೇಯರ್ ಮಾಡ್ಕೋ, ನಾನು ಅಡ್ಡಿ ಮಾಡಲ್ಲ. ಕೆಲಸ ಮಾಡು, ಅಡ್ಡಿ ಮಾಡಲ್ಲ. ನೀನು ಕಾಣಿಕೆ ಹಾಕು, ಅಡ್ಡಿ ಮಾಡಲ್ಲ. ದಶಮ ಕೊಡು, ನಾನು ಅಡ್ಡಿ ಮಾಡಲ್ಲ. ಆದರೆ ನೀನು ಏನು ಕೇಳ್ತದೆ ನಾನು ಕೊಡ್ತಾನಂತೆ. ಹಲ್ಲೆಲೂಯ. ನೀನು ಕೇಳ್ತೇನೆ, ನೀನು ಕೇಳಿದ್ರು ನಾನು ಕೊಡ್ತೇನೆ. ಆಯ್ತು ಅನ್ಕೊಂಡನ. ಸರಿ, ಇದು ಚೆನ್ನಾಗಿದೆ ಅಂತೇಳಿ ಕರೆಕ್ಟಾಗಿ ಮಾಡಕತ್ತಾನ. ಬರಕತ್ತತೆ, ಬರ್ತದೆ ಆತನಿಗೆ, ಬರ್ತದೆ. ಕಸ ಹೊಡಿತದನ, ಚರ್ಚ್ ಕೆಲಸ ಮಾಡ್ತದನ, ಕಾಣಿಕೆ ಕೊಡ್ತದನ, ದಶಮಾಭಾವಿ ಕೊಡ್ತದನ, ವಾರ ಚರ್ಚ್ ಕರೆಕ್ಟಾಗಿ ಬರ್ತದನ. ಮತ್ತು ಆಶೀರ್ವಾದ ಬರ್ಬೇಕಾ ಬರಬಾರ್ದಾ? ಬರಬೇಕು, ಡೌಟ್ ಏನಿಲ್ಲ. ಆದರೆ ಆ ಸ್ವರ ಯಾರ್ದಂತ ಇವನಿಗೆ ಗೊತ್ತಿಲ್ಲ. ಎಲ್ಲ ಮಾಡಿ ನೀನು ವಾಕ್ಯಗಳ ಟೈಮ್ ಬಂದಟ್ಟಿಗೆ ಎದ್ದು ಹೊರಗನ ಬರ್ಬೇಕು. ನೀನು ಹೊರಗೆ ಬಂದ್ರೆ ನಮ್ಮ ಪಾಸ್ಟ್ ಬೈತಾರೆ ಅನ್ಕೊಂಡಿಯ, ಕುಂತಲ್ಲೇ ಕುಂತ್ಕೊಂಡಿರೋ ಮನಸ್ಸು ಬೇರೆ ಕಡೆ ಕೊಟ್ಬಿಡು. ವಾಕ್ಯ ಒಳಗೆ ಹೋಗ್ಬಾರ್ದು ನೋಡು. ನೀನು ವಾಕ್ಯ ಒಳಗೆ ಹೋದ್ರೆ ನೀನು ಕೊಡಲ್ಲ ನಿನಗೆ. ಹಲ್ಲೆಲೂಯ. ಆಯ್ತು ಬಿಡು, ಇದೆಲ್ಲ ಮಾಡ್ರಿ ವಾಕ್ಯ ಏನು ದೊಡ್ಡ ಮಾವೇನು. ಮನೆಗೆ ಬಂದು ಬೈಬಲ್ ಓದ್ಕೊಂಡ್ರೆ ಆಯ್ತು ಬಿಡು, ಮನೆಗೆ ಬಂದು ಬೈಬಲ್ ತೆಗೆದು ನೋಡ್ಕೊಂಡ್ರೆ ಆಯ್ತು ಬಿಡು ಅಂತೇಳಿ ಹಿಂಗೇ ಆತ ವಾಕ್ಯ ಕೇಳಬೇಕಾದ್ರೆ ತುಗುಡಿಸ್ತಾ ಅದನ್ನು, ನಿದ್ದೆ ಮಾಡ್ತಾ ಅದನ್ನು, ಆಕಳಿಸ್ತಾ ಅದನ್ನು. ಒಂದ್ಸಲ ಹೊರಗೆ ಹೋಗ್ತಾನೆ, ಒಳಗೆ ಬರ್ತಾನೆ, ನೀರು ಕುಡಿತಾನೆ, ಎಲ್ಲ ಮಾಡ್ತಾನೆ. ಆದರೆ ಪಾಸ್ಟಿಗೆ ಬಹಳ ಹತ್ತಿರವಾಗಿದ್ದಾನೆ. ಹೆಂಗಿದ್ದಾನೆ ಆತನು? ಹಲೋ, ಹಲ್ಲೆಲೂಯ. ಅಷ್ಟು ಹತ್ರವಾಗಿದ್ದಾನೆ. ಈಗ ಆತನ ಬೈಯೋಕ್ಕಾಗಲ್ದು, ಪಾಸ್ಟಿಗೆ ಬಿಡೋಕ್ಕಾಗಲ್ದು. ಬೈದ್ರೆ ಮತ್ತೆಲ್ಲ ಕರೆಕ್ಟಾಗಿ ಮಾಡ್ತಾನಲ್ಲ ಪಾಪ. ಯಾರು ಕೂಡ ಮುಂದೆ ಬರಲ್ಲ, ಅದು ಮುಂದೆ ಬಂದು ಮಾಡ್ತಾನೆ. ವಾಕ್ಯ ಕೇಳಬೇಕಾದ್ರೆ ದೊಡ್ಡ ಹೋರಾಟ ಪಾಸ್ಟರ್ಗೆ. ಆತರಿಗೆ ತಲೆ ಕೆಟ್ಟು ಏನು ಮಾಡಬೇಕು ಈ ವ್ಯಕ್ತಿ ಬಗ್ಗೆ ನನಗೆ ಅರ್ಥ ಆಗವಲ್ದು. ಹಿಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇಳೋಕ್ಕೂ ಆಗ್ತಾ ಇಲ್ಲ. ಒಂದ್ಸಾರಿ ಹೇಳಿದಂತೆ ಈಗ ಮಾಡಬಾರ್ದು ತಪ್ಪು ಅಂತ. ಅವಾಗ ಆತನ ಪರವಾಗಿ ಎಲ್ಲರೂ ಬಂದು ಹೇಳ್ಬಿಟ್ರು, ಆತನ ಒಳ್ಳೆ ಚೆನ್ನಾಗಿದ್ದಾನೆ ಸರ್, ಎಲ್ಲ ಕೆಲಸ ಮಾಡ್ತಾನೆ, ಆತನಾಗಿ ಬೈತೀರಿ ಅಂತ ಪಾಸ್ಟರ್ನ ಬೈದ್ಬಿಟ್ರು. ಸುಮ್ಮನೆ ಇದ್ದಂತೆ. ಒಂದ್ಸಾರಿ ಮೀಟಿಂಗ್ ಇಟ್ಟಾಗ ಬೇರೆ ಊರಿಂದ ಪಾಸ್ಟರ್ ಬಂದಿದ್ರಂತೆ. ಬೇರೆ ಊರಿಂದ ಪಾಸ್ಟರ್ ಬಂದಾಗ ಆ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರ ಮೇಲೆ ದೇವರ ಶಕ್ತಿ ಬಂದಂತೆ. ಈತನ ಮೇಲೆ ದೇವರ ಶಕ್ತಿ ಬಂದಂತೆ. ಯಾರ ಮೇಲೆ? ಈತನ ಶಕ್ತಿ ಬಂತು. ಒದ್ದಾಡ್ತಾನೆ ಕೆಳಗಡೆ ಬಿದ್ದು. ಈತನ ಶಕ್ತಿ ಬಂದ್ರೆ ದೇವ್ ಬಂದ್ಬಿಡತ್ತೆ. ಯಾರಿಗೆ? ದೇವ ಯಾರಿಗೆ ಬಂದತ್ತೆ? ಜರಿಗಳೇ. ಹಲ್ಲೆಲೂಯ. ಎಲ್ಲರೂ ಕಂಡ್ಬಿಟ್ಟು ಆತ ನೋಡಕ್ಕಾಗ್ತದೆ, ದೇವನ ಅಂತ ಯೇಸು ನಾಮದಲ್ಲಿ ಹೋಗಿ ಅಂತ ಈ ಸೇವಕನ ಪ್ರಾರ್ಥಿಸುವಾಗ, ಇಲ್ಲ ಇಷ್ಟು ದಿನ ಬಚ್ಚಿಕೊಂಡಿದ್ದೆ, ನೀನು ಯಾಕೆ ಬಂದೆ ಅಂತ ಹೇಳ್ತದಂಥದ್ದು. ಅವಾಗ ಆ ಸೇವಕ ಇನ್ನೂ ಹೊರಗಿನ ಬಂದ ಸೇವಕರು ಪ್ರಾರ್ಥನೆ ಮಾಡಿ ಹೇಳುವಾಗ ಹೇಳ್ತದಂತೆ ಎಲ್ಲ ವಿವರವಾಗಿ. ನೀನು ಮಾತಾಡೋದು ಯಾರಂದ್ರೆ ಅವಾಗ ಹೇಳ್ತಂತೆ, ನಾನು ಸೈತಾನನು. ಹಲ್ಲೆಲೂಯ. ಯಾರಿಗೆ ಬಂದ ದೇವ ಬರ್ಬೇಕಾ ಬರಬಾರ್ದು ಹೇಳ್ರಿ? ಎಲ್ಲ ಮಾಡಿದ್ರೆ ಬರ್ತದೆ ದೇವ. ಆದ್ರೆ ವಾಕ್ಯ ನಿನ್ನ ಒಳಗಿದ್ರೆ ದೇವ ಒಳಗೆ ಬರೋಕ್ಕೆ ಚಾನ್ಸೇ ಇಲ್ಲ. ವಾಕ್ಯನೇ ದೇವ್ರೇ ವಾಕ್ಯ. ಅಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ನೋಡ್ತೇವೆ, ಅವನ ಮೇಲೆ ತಪ್ಪು ಹೊರಿಸಲಿಕ್ಕೆ ಎಲ್ಲ ಜನರು ಪ್ರಯತ್ನ ಪಟ್ಟರು. ಏನು ತಪ್ಪು ಒರೆಸ್ಕೊಳ್ಳೋಕೆ ಅವನ ಕೆಲೆ ಆಗಲಿಲ್ಲ. ಅಂದರೆ ದಾನಿಯೇಲನು ಅಷ್ಟು ನಂಬಿಗಸ್ತನಾಗಿದ್ದಾನ. ಇವತ್ತು ನಾವು ದೇವ್ರ ನಂಬಿಗಸ್ತರಾಗಿದ್ದೀವಾ? ನಂಬಿಗಸ್ತರು ಯಾವಾಗಲೂ ಕಳವಳ ಪಡಲ್ಲ ರೀ, ದಿಗಿಲು ಪಡಲ್ಲ, ಟೆನ್ಷನ್ ತಗೊಳ್ಳಲ್ಲ, ಸಮಾಧಾನಾಗಿರ್ತಾರೆ. ದೇವ್ರು ಮಾಡ್ತಾನೆ, ದೇವ್ರು ನಡೆಸ್ತಾನೆ, ದೇವ್ರಿದ್ದಾನೆ, ಇದೇ ನಿರೀಕ್ಷೆಯಲ್ಲಿ ಹೋಗ್ತಾರೆ. ಆದರೆ ನಂಬಿಗಸ್ತಕ್ಕಿಲ್ಲ ಅಂದರೆ ಮಾತಿಗೆ ಟೆನ್ಷನ್ ಬರ್ತದೆ, ಮಾತಿಗೆ ಕಳವಳ ಬರ್ತದೆ, BP, ಶುಗರು, ಇನ್ನು ಏನೇನೋ ಏರ್ತಿರ್ತಾವೆನ್ನ ಸರ್ರಂತ ಏರ್ತಿರ್ತಾವೆ. ನೀನು ದೇವ್ರಿಗೆ ನಂಬಿಗಸ್ತಾನೆ ನಿಂತ್ಕೊಂಡ್ರೆ ನಿನಗಿರುವ ಸ್ಥಿತಿಗಳನ್ನು ಕರ್ತನ ಬದಲಾಯಿಸ್ತಾನೆ, ನಿನಗಿರುವ ಹೋರಾಟಗಳನ್ನು ಕರ್ತನು ತಪ್ಪಿಸ್ತಾನೆ.
ಆಮೆನ್. ದಾನಿಯೇಲ ದೇವರಿಗೆ ನಂಬಿಗಸ್ತನಾಗಿದ್ದ, ಆಮೇಲೆ ಆ ರಾಜನಿಗೂ ನಂಬಿಗಸ್ತನ. ಎರಡನೇದಾಗಿ ದಾನಿಯೇಲ ನಂಬಿಗಸ್ತನಾಗಿರುವುದರಿಂದಲೇ ರಾಜನ ಕಾನೂನುಗಳನ್ನು ಮೀರುವಂತೆ ಮಾಡಿದನು. ರಾಜನ ಕಾನೂನುಗಳು ಅವನಿಗೇನು ಹಾನಿ ಮಾಡಲಿಲ್ಲ. ಈಗ ಹೋದ್ರೆ ವಾಕ್ಯ 10ನೇ ವಚನ 6-10. ಶಾಸನಕ್ಕೆ ರುಜುವಾದದ್ದು. ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ದಾನಿಯೇಲನ ನಂಬಿಗಸ್ತಕ್ಕೆ ಏನ್ ಮಾಡ್ತು ಗೊತ್ತಾ? ಕಾನೂನುಗಳನ್ನು, ರಾಜನ ಆಜ್ಞೆಯನ್ನು ಮೀರುವಂತೆ ಮಾಡ್ತಾವೆ. ಇವತ್ತು ನಂಬಿಗಸ್ತನಾಗಿದ್ರೆ ನಿನ್ನ ಪರವಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತನು. ಆತನಿಗೆ ಬೇಕಾಗಿರುವಂಥದ್ದು ನಂಬಿಗಸ್ತರು ಬೇಕು. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ದಾನಿಯೇಲ ಏನ್ ಮಾಡಿದನು ನಂಬಿಗಸ್ತಕ್ಕಿಂತ? 6ನೇ ಅಧ್ಯಾಯ 16ನೇ ವಚನದಲ್ಲಿ ಇನ್ನೊಂದು ಮಾತು ನೋಡ್ತೇವೆ ನಾವು. 6ನೇ ಅಧ್ಯಾಯ 16ನೇ ವಚನದಲ್ಲಿ ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮೂಲನಾಗಿ ಕಂಡು ಬಂದೆನಾ. ಚಪದಟನ ಗಟ್ಟಿಯಾಗೆ. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯ ಒಳಗಿಂದ ಮೇಲಕ್ಕೆ ತರಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದಗೆ ಮೇಲೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ. ದಾನಿಯೇಲನ ದೇವರ ನಂಬಿಗಸ್ತನಾಗಿದ್ದಕ್ಕಾಗಿ ಸಿಂಹಗಳ ಹಾನಿಯಿಂದ ರಕ್ಷಣೆಯನ್ನು ಪಡೆದುಕೊಂಡನು. ಆಮೆನ್. ಹಲ್ಲೆಲೂಯಾ. ನೀನು ನಂಬಿಗಸ್ತನಾಗಿದ್ರೆ ನಿನಗಾಗಿ ಎಲ್ಲ ಕೇಡನ್ನು ದೇವರು ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಕೈಗಳಿದ್ರೆ ಹೇಳಿ ಹಲ್ಲೆಲೂಯಾ. ನಂಬರ್ 3, ದಾನಿಯೇಲನು ದೇವರಿಗೆ ನಂಬಿಗಸ್ತನಾಗಿದ್ದನು, ರಾಜನ ನಂಬಿಗಸ್ತನಾಗಿದ್ದನು. ಅಲ್ಲೊಂದು ಮಾತು ಹೇಳ್ತಾನೆ, ಏನಂತ ಗೊತ್ತಾ? 22ನೇ ವಚನ ಕೆಳ ಭಾಗದಲ್ಲಿ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಬಲನಾಗಿ ಕಂಡು ಬಂದನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಇಬ್ಬರಿಗೆ ನಂಬಿಗಸ್ತನಾಗಿದ್ದ ಇಲ್ಲ. ಆ ನಂಬಿಗಸ್ತ ಏನ್ ಮಾಡ್ತೋ? ಅವನ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡನು, ರಕ್ಷಣೆ ಬಂತು. ಸಿಂಹಗಳ ಬಾಯನ್ನು ದೇವದೂತರೇ ಮುಚ್ಚಿದ್ರಂತೆ. ದೇವರ ವಾಕ್ಯ ಹೇಳ್ತದೆ. ನಂಬರ್ 4, 4ನೇದಾಗಿ ದಾನಿಯೇಲನು ಏನ್ ಮಾಡಿದನು ಗೊತ್ತಾ? ದಾನಿಯೇಲನು ದೇವರಿಗೆ ನಂಬಿಗಸ್ತನ. ಬೇಗ ಮುಗಿಸ್ತಾನೆ, ಕೇಳಿಸ್ಕೊಡ್ರಿ, ಇನ್ನು ತುಂಬಾ ಇದಾವೆ, ಇದನ್ನು ಹೇಳಿ ಮುಗಿಸ್ತಾನೆ. ದಾನಿಯೇಲನು ದೇವರಿಗೆ ನಂಬಿಗಸ್ತನಾಗಿದ್ದಕ್ಕಾಗಿ ಇತರರ ಜನರು ತನ್ನ ದೇವರನ್ನ ಆರಾಧಿಸುವಂತೆ ಮಾಡಿತು. ಅನ್ಯ ಜನರು ಈ ದಾನಿಯೇಲ ದೇವರನ್ನ ಆರಾಧನೆ ಮಾಡುವಂತೆ ಮಾಡ್ತು ಆ ನಂಬಿಗಸ್ತಕ್ಕೆ. ನಂಬರ್ 4, ಅನ್ಯ ಜನರು ದಾನಿಯೇಲ ದೇವರನ್ನ ಆರಾಧನೆ ಮಾಡುವಂತೆ ಆ ನಂಬಿಗಸ್ತಕ್ಕೆ ಮಾಡ್ತು. ಅವನು ಯಾರು ಕೂಡ ಆರಾಧನೆ ಮಾಡಂತ ಹೇಳಿಲ್ಲ. ಅಂಜನಮ್ಮ, ಯಾರು ಕೂಡ ಆರಾಧನೆ ಮಾಡಂತ ಆತನು ಯಾರು ಹೇಳಿಲ್ಲ. ವಾಕ್ಯ ಹೋದ್ರಿ, ಅಲ್ಲೇ ಕೆಳಗಡೆ ವಾಕ್ಯ ಇದೆ. 25ನೇ ವಚನ ಓದೋಣ. 6:25. ಆಗ ರಾಜನಾದ ದಯಾರ್ವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವೆಚ್ಚೆಚ್ಚಾಗಲಿ, ನಾನು ಆಳುವ ರಾಜ್ಯದವರೇ ಎಲ್ಲರೂ ದಾನಿಯೇಲ ದೇವರಿಗೆ ಭಯಭಕ್ತಿಯಿಂದ
ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತಾನೆ. ಆತನ ಜೀವ ಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನು ಆಳ್ವಿಕೆಯ ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಾತುಗಳನ್ನು ನಡೆಸುವವನಾಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಯರ್ವೇಶನ ಆಳ್ವಿಕೆಯಲ್ಲಿ, ಪಾರಸಿಯನಾದ ಕೋರೆಷನ ಆಳ್ವಿಕೆಯಲ್ಲಿ ಘನವಂತನಾಗಿ ಬಾಳಿದನ. ಹಲ್ಲೆಲೂಯಾ. ನೀನು ನಂಬಿಗಸ್ತನಾಗಿ ನಡ್ಕೊಂಡ್ರೆ ನೀನು ನಂಬಿಗಸ್ತಕ್ಕೆ ನೋಡಿ ಜನ ನಿನ್ನ ದೇವರ ಹತ್ರ ಬರ್ತಾರೆ. ದಾನಿಯೇಲ ಯಾರಿಗೆ ದೇವ್ರ ನಂಬರ್ ಅಂತ ಹೇಳಿದ್ನ? ಯಾರನ್ನ ನಮ್ಮ ದೇವ್ರ ಬಳಿಗೆ ಬನ್ನಿ ಅಂತ ಕರೆದ್ನ? ಇಲ್ಲ. ನಾವು ನಡೆದುಕೊಳ್ಳುವ ರೀತಿ ಕರ್ತನ ನೋಡ್ತಾನೆ. ನಾವು ನಡೆದುಕೊಳ್ಳೋ ರೀತಿ ಕರ್ತನೊಂದಲ್ಲ, ಜನ ಕೂಡ ನೋಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾವು ತೆರೆದ ಪುಸ್ತಕವಾಗಿರಬೇಕು. ಎಂಥವರಾಗಿರ್ಬೇಕು? ಓಪನ್ ಆಗಿರೋ ಪುಸ್ತಕ ಅಂತ ನಮ್ಮನ್ನು ಓದ್ತಾರೆ ಜನ. ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಾವು ಹೋಗೋದು ಬರೋದು ಎಲ್ಲ ನೋಡ್ತಾರೆ. ನಾವು ನಂಬಿಗಸ್ತ ನಡ್ಕೊಳ್ಳುವಾಗ ನಮ್ಮ ನಂಬಿಗಸ್ತ ನೋಡಿ ಈತ ನಿಜವಾಗ್ಲೂ ದೇವರ ನಂಬಿದ ಮಗನೆಂಬುದಾಗಿ ನಮ್ಮ ಬಳಿಗೆ ಬರ್ತಾರೆ. ಕರ್ತನ ಮಾತು ಕೇಳ್ತಾರೆ, ಕರ್ತನ ಆಶೀರ್ವಾದಕರ ಪಾತ್ರರಾಗ್ತಾರೆ. ಇಲ್ಲಿ ದಾನಿಯೇಲನ ಕಾಲದಲ್ಲಿ ಹಾಗೆ ನಡೆದರು ಎಂಬುದಾಗಿ ದೇವರ ವಾಕ್ಯ ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಹೇಳ್ರಿ, ನಾವು ನಂಬಿಗಸ್ತರಾಗಿರ್ಬೇಕಾ ಇರಬಾರ್ದ? ಎಷ್ಟು ಜನ ಇರ್ತೀರ? ಒಂದು ಸಾರಿ ಮೊಣಕಲ್ಲು ಹಾಕಿ ಪಶ್ಚಾತ್ತಾಪ ಪಟ್ಟು ಎಷ್ಟು ದ್ರೋಹ ಮಾಡಿದ್ದೀವಿ, ಎಷ್ಟು ತಪ್ಪು ಮಾಡಿದ್ದೇವೆ, ಒಂದು ಸಾರಿ ಕಣ್ಣು ಮುಚ್ಕೋ, ಕಣ್ಣುಗಳನ್ನು ಮುಚ್ಕೋ. ಇರುವ ಜಾಗದಲ್ಲಿ ಮೋಸ ಮಾಡಿದ್ದೆ ನಿಜವಾಗಿದ್ರೆ, ನಂಬಿಕೆ ದ್ರೋಹ ಮಾಡಿದ್ದೆ ನಿಜವಂತ ಒಪ್ಪಿಕೊಂಡ್ರೆ ನೀನು ಪಶ್ಚಾತ್ತಾಪ ಪಡು. ನಿನ್ನ ತಾಯಿಗೆ ಮೋಸ ಮಾಡಿಯಾ? ನಿನ್ನ ತಂದೆಗೆ ಮೋಸ ಮಾಡಿಯಾ? ನಿನ್ನ ಸ್ನೇಹಿತರಿಗೆ ಮೋಸ ಮಾಡಿಯಾ? ನಿನ್ನ ಬಂಧುಗಳಿಗೆ ಮೋಸ ಮಾಡಿಯಾ? ನಂಬಿಕೆ ದ್ರೋಹ ಮಾಡಿಯಾ? ಇವತ್ತು ಪಶ್ಚಾತ್ತಾಪ ಪಡು. ಇದು ಒಳ್ಳೆಯ ಅವಕಾಶ. ಇಲ್ಲಿ ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ನೀನು ತಿರುಗಿ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಆಗುವುದಿಲ್ಲ. ಕಣ್ಮುಚ್ಕೋ, ಕಣ್ಮುಚ್ಕೋ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಓ ಹಲ್ಲೆಲೂಯಾ.